ತುಂಬಾನೇ ಕಡಿಮೆ ಎಣ್ಣೆಯಲ್ಲಿ ಇದನ್ನ ನಾವು ಫ್ರೈ ಮಾಡಬಹುದು. ಕೇವಲ ಒಂದು ಟಿಪ್ಸ್ ಅನ್ನ ನಾವು ಫಾಲೋ ಮಾಡಿದ್ರೆ ಸಾಕು, ಕೇವಲ 2 ನಿಮಿಷದಲ್ಲಿ ಈ ಕಬಾಬನ್ನ ನಾವು ರೆಡಿ ಮಾಡಬಹುದು ಫ್ರೆಂಡ್ಸ್. ತುಂಬಾನೇ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಇದು ರೆಡಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಆಲೂಗಡ್ಡೆ ಕಬಾಬನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ ಟಿಫಿನ್ ಬಾಕ್ಸ್ ಅಲ್ಲಿ ಕೂಡ ಕೊಡಬಹುದು, ಹಾಗೆ ಊಟಕ್ಕೂ ನೆಚ್ಕೋಬಹುದು, ಹಾಗೆ ಸ್ನಾಕ್ಸ್ ರೀತಿಯಲ್ಲಿ ಸಾಯಂಕಾಲ ಕೂಡ ನೀವು ತಿನ್ಕೋಬಹುದು. ಗ್ರೀನ್ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಎಷ್ಟು ತಿಂದ್ರೂ ಸಾಕಾಗೋದಿಲ್ಲ ಫ್ರೆಂಡ್ಸ್. ಈ ಕಬಾಬ್ ಅಂದ್ರೂ ಅಷ್ಟು ಟೇಸ್ಟಿ ಆಗಿ ಅನ್ಸುತ್ತೆ. ಹಾಗೆ ತುಂಬಾ ಸಿಂಪಲ್ ಆಗಿ ನಾವು ಇದನ್ನ ಮನೆಯಲ್ಲಿ ರೆಡಿ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಹಾಗೆ ನೀವೇನಾದ್ರೂ ಹೊಸಬ್ರಾದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾವು ಮಾಡ್ತಾ ಇರುವಂತ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗಿದ್ರೆ ವಿಡಿಯೋನ ತಡ ಮಾಡ್ದೇನೆ ನೋಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲಿಗೆ 2 ಬಟಾಟೆಗಳನ್ನ ತಗೊಂಡಿದ್ದೀನಿ. ಈ ಆಲೂಗಡ್ಡೆ ಮೇಲಿರುವಂತಹ ಸಿಪ್ಪೆಯನ್ನು ನಾನು ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ ಇಲ್ಲಿ. ಫ್ರೆಂಡ್ಸ್, ಆಲೂಗಡ್ಡೆ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆಲ್ಲ. ಈ ರೀತಿ ನೀವು ಆಲೂಗಡ್ಡೆ ಅವರು ತಿಂತಾ ಇಲ್ಲ ಅಂದ್ರೆ ಈ ರೀತಿ ನೀವು ಕಬಾಬು, ಪಕೋಡ ಮಾಡ್ಕೊಡಿ. ಅವರು ತುಂಬಾ ಖುಷಿ ಪಟ್ಟು ಆಲೂಗಡ್ಡೆಯನ್ನ ತಿಂತಾರೆ. ಆಲೂಗಡ್ಡೆ ತಿನ್ನೋದ್ರಿಂದ ಕೂಡ ವೇಟ್ ಅಗೇನ್ ಆಗುತ್ತೆ, ಮಕ್ಕಳದು ಜಾಸ್ತಿ ಆಗುತ್ತೆ ತೂಕ ಅಂತ ಹೇಳ್ತಾರೆ. ಸೊ ನನ್ಗೆ ಗೊತ್ತಿರೋ ಅಷ್ಟೇ ಹೇಳಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್. ಈಗ ನಾವಿಲ್ಲಿ ಆಲೂಗಡ್ಡೆಯನ್ನ ಕಟಿಂಗ್ ಅನ್ನ ಮಾಡ್ಕೋಬೇಕು. ನಿಮ್ಗೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಅಲ್ಲಿ ಕಟಿಂಗ್ ಅನ್ನ ಮಾಡ್ಕೊಳ್ಳಿ, ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜ್ ಅಲ್ಲಿ ಕೂಡ ನೀವು ಇದನ್ನ ಕಟಿಂಗ್ ಅನ್ನ ಮಾಡ್ಕೋಬಹುದು. ನಾನಿಲ್ಲಿ ಈ ರೀತಿಯಾಗಿ ಕಟಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಜಾಸ್ತಿ ದೊಡ್ಡದು ಇಲ್ಲ, ಜಾಸ್ತಿ ಚಿಕ್ಕದು ಇಲ್ಲ ಫ್ರೆಂಡ್ಸ್. ಒಂದು ಮೀಡಿಯಂ ಸೈಜ್ ಅಲ್ಲಿ ನಾನು ಕಟಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಸೇರಿಸ್ಕೊಳ್ಳಿ. ಇದೇ ರೀತಿಯಾಗಿ ನಾನಿಲ್ಲಿ ಇನ್ನೊಂದು ಆಲೂಗಡ್ಡೆಯನ್ನ ಕಟಿಂಗ್ ಅನ್ನ ಮಾಡ್ಕೋತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾ ಮಾಡ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈಗ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈಗ ಆಲೂಗಡ್ಡೆಯನ್ನ ವಾಶ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಲೂಗಡ್ಡೆನ ನಾವು ಈ ರೀತಿ ಕುಕ್ ಮಾಡಿ ಸೇರಿಸ್ಕೋದ್ರಿಂದ 2 ಉಪಯೋಗಗಳು ಇದಾವೆ ಫ್ರೆಂಡ್ಸ್. ಅದೇನಂತ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. ಆಲೂಗಡ್ಡೆನ ನಾವು ಜಾಸ್ತಿ ಕುದಿಸ್ಕೋಬಾರ್ದು, 50% ಮಾತ್ರ ನಾವು ಆಲೂಗಡ್ಡೆಯನ್ನ ಕುದಿಸ್ಕೋಬೇಕು ಇಲ್ಲಿ. ಈಗ ನಾನಿಲ್ಲಿ 1 ಕುದಿ ಬಂದ ನಂತರ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಜರಡಿಯನ್ನ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ಬೌಲ್ ಅಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 3 ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ 10 ರೂಪಾಯಿ ಪಾಕೆಟ್ ಇರುವಂತಹ ಒಂದು ಚಿಕನ್ ಕಬಾಬ್ ಪೌಡರ್ ಅನ್ನ ಪೂರ್ತಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ 1 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಈಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ದು ಕಬಾಬ್ ಇಲ್ಲಿ ಕ್ರಿಸ್ಪಿ ಆಗ್ಬೇಕಪ್ಪ ಅಂದ್ರೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ನೀವು ಮಿಕ್ಸ್ ಮಾಡ್ದೇನೆ ಸೇರಿಸಿ. 2 ಸರಿ ಸಮಾನವಾಗಿ ಸೇರಿಸಿದ್ರೆ ತುಂಬಾನೇ ಕ್ರಿಸ್ಪಿ ಆಗುತ್ತೆ ನಿಮ್ದು ಇಲ್ಲಿ ಕಬಾಬು. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ನೀರನ್ನ ಹಾಕಿ ನಾನು ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಇಲ್ಲಿ ಆಲೂಗಡ್ಡೆಯನ್ನ ಸೇರಿಸಬೇಕು. ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಖಾರ, ಉಪ್ಪು ಸ್ವಲ್ಪ ನೆಚ್ಚಿ ನೋಡ್ಕೊಂಡು ಬೇಕಂದ್ರೆ ಸೇರಿಸ್ಕೋಬಹುದು. ಯಾಕಂದ್ರೆ ಕಬಾಬ್ ಪೌಡರ್ ಅಲ್ಲಿ ಖಾರ, ಉಪ್ಪು ಇರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಸೇರಿಸಿಲ್ಲ. ಸೊ ನೀವು ಬೇಕಂದ್ರೆ ಸ್ವಲ್ಪನೇ ಸೇರಿಸ್ಕೋಬಹುದು. 1-2 ತಾಸುವರೆಗೂ ಇದನ್ನ ರೆಸ್ಟ್ ಮಾಡೋಕೆ ಬಿಡಿ. ನಿಮ್ಮ ಹತ್ರ ಟೈಮ್ ಇದ್ರೆ ಜಾಸ್ತಿ ಕೂಡ ನೀವು ಬಿಡಬಹುದು. 1-2 ತಾಸು ಆದ ನಂತರ ನಾನಿಲ್ಲಿ 1 ಚಮಚದಷ್ಟು ಬಿಳಿ ಎಳ್ಳು, ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹೋಟೆಲ್ಗಳಲ್ಲಿ, ಡಾಬಾಗಳಲ್ಲಿ ಕಬಾಬ್ ಎಲ್ಲ ನಾವು ತಿಂದಾಗ ಸೊ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಮನೇಲಿ ಮಾಡಿದಾಗ ಯಾಕೆ ಕ್ರಿಸ್ಪಿ ಆಗೋದಿಲ್ಲ ಅಂತ ಅನ್ಕೋಬಹುದು ನೀವು. ಸೊ ಅವರು ಕೂಡ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನೀವು ಒಂದ್ಸತಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಯೂಸ್ ಮಾಡಿ ತಿಂದು ನೋಡಿ, ಆಮೇಲೆ ನನಗೆ ಕಮೆಂಟ್ ನೀವೇನೇ ಹಾಕ್ತೀರಾ ಫ್ರೆಂಡ್ಸ್. ಅಷ್ಟು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಇಲ್ಲಿ ಚಿಕನ್ ಕಬಾಬು ಮತ್ತೆ ಆಲೂಗಡ್ಡೆ ಕಬಾಬು ಇಲ್ಲಿ ರೆಡಿ ಆಗುತ್ತೆ. ಕಾದಿರುವಂತ ಎಣ್ಣೆಯಲ್ಲಿ ನಾನು ಒಂದೊಂದಾಗಿ ಆಲೂಗಡ್ಡೆ ಕಬಾಬನ್ನ ಬಿಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆಲೂಗಡ್ಡೆಯನ್ನ ನಾವು 50% ನೀರಲ್ಲಿ ಕುಕ್ ಮಾಡ್ಕೊಳ್ತೀವಿ. ಅದು ಯಾಕೆ ಅಂದ್ರೆ ಅದು ಕುಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಎಣ್ಣೆಯಲ್ಲಿ ತುಂಬಾ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಈ ರೀತಿ ನಾವು ನೀರಲ್ಲಿ ಕುಕ್ ಮಾಡ್ಕೊಂಡ್ರೆ ಕೇವಲ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಎಣ್ಣೆಯಲ್ಲಿ ಬೇಗನೆ ಕುಕ್ ಕೂಡ ಆಗುತ್ತೆ, ಹಾಗೆ ನಮಗೆ ಎಣ್ಣೆ ಜಾಸ್ತಿ ಕೂಡ ಹಿರ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ನೀರಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪನೇ ಕರಿಬೇವಿನ ಸೊಪ್ಪು, ನಂತರ ಹಸಿಮೆಣಸಿನಕಾಯಿನ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ.
ಈ ರೀತಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಸಖತ್ತಾಗಿ ಅನ್ಸುತ್ತೆ, ಹಾಗೆ ತಿನ್ನೋಕು ಕೂಡ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಫ್ರೆಂಡ್ಸ್, ಒಂದ್ಸತಿ ಆದ್ರೂ ಮನೆಯಲ್ಲಿ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ನೀವೇ ಕಮೆಂಟ್ ಅನ್ನ ಹಾಕ್ತೀರಾ ಇದು ಎಷ್ಟು ರುಚಿಯಾಗಿದೆ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.